ಎಲ್ರಿಗೂ ನಮಸ್ಕಾರ. ಎಲ್ಲ ನೀವು ಕೊಟ್ಟಂತ ಪ್ರೀತಿ ಅಭಿಮಾನ ನನಗಿದೆ ಖುಷಿ. ನಾನು ಯಾವ ಕಾಲದಲ್ಲ ಒಂದು ಸಣ್ಣ ವಯಸ್ಸು ಆ ವಯಸ್ಸಲ್ಲಿ ಆಡದಂತ ಹಾಡೆಲ್ಲ ಇವತ್ತು ಕನ್ನಡಿಗರು ನೆಚ್ಚಿನಲ್ಲಿ ಆಡ್ತಾ ಇದ್ದಾರೆ ಅಂತಂದ್ರೆ ಎಲ್ಲ ನೀವು ಕೊಟ್ಟಂತ ಪ್ರೀತಿ. ಈ ರೆಬಲ್ ಸ್ಟಾರ್ ಅಂಬರೀಶ್ ಏನು ಬೇಕಾಗಿಲ್ಲ. ಈ ಪ್ರೀತಿ ಅಭಿಮಾನ ನನ್ನ ಮೇಲೆ ಯಾವಾಗ್ಲೂ ಹಿಂಗೆ ಇರಲಿ. ನೀನ್ ಆಮೇಲೆ ಸಿಗ್ತಾ ನೈಂಟಿ ಹಾಕಿಸ್ತೀನಿ. ಕಂಗ್ರಾಚುಲೇಷನ್ ಜಾನು, ಈ ರಾಜ ನೀನು ಮುದ್ದಾದ ಲೇಡಿ ನಾನು, ಇಡೀ ಏರಿಯಾ ಬ್ಯೂಟಿ ನೀನು. ಸುಂದರಿ ಕಲ್ಲಾದ ಬಳ್ಳಿ ಗತನ ಕಲ್ಲರು ಬಂದೋರೆ. ಅದೇ ರೀತಿ ಸಮಾಜ ಸೇವಕರು ಬಿಜೆಪಿ ಮುಖಂಡರಾದಂತ ಕಿರಣ್ ಮಾದೇಗೌಡರು ಕೂಡ ನಮ್ಮ ಒಂದು ವೇದಿಕೆಗೆ ಆಗಮಿಸ್ತಾರೆ. ಅವ್ರಿಗೂ ಕೂಡ ತಮ್ಮೆಲ್ಲರ ಚಪ್ಪಾಳೆಗಳಿಂದ ಒಂದು ಸ್ವಾಗತವನ್ನು ಬಯಸಬೇಕು ಅಂತ ಕೇಳ್ತಾ ಇದ್ವಿ. ಹಾಗೆ ಸಮಾಜ ಸೇವಕರಾದಂತ ನಿರ್ಮಲಾ ಅವರು ಕೂಡ ನಮ್ಮ ಈ ವೇದಿಕೆಗೆ ಆಗಮಿಸ್ತಾರೆ. ಅವ್ರಿಗೂ ಕೂಡ ತಮ್ಮೆಲ್ಲರ ಜೋರ ಚಪ್ಪಾಳೆಗಳೊಂದಿಗೆ ಅವರಿಗೆ ಸ್ವಾಗತವನ್ನು ಕೋರಬೇಕು. ಜೆಡಿಎಸ್ ಮುಖಂಡರಾದಂತ ನವೀನ್ ಕುಮಾರ್ ಅವ್ರ ವೇದಿಕೆಗೆ ಆಗಮಿಸ್ತಾರೆ. ಅವ್ರಿಗೂ ಕೂಡ ತಮ್ಮೆಲ್ಲರ ಜೋರ ಚಪ್ಪಾಳೆಗಳೊಂದಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರಬೇಕು. ಅದೇ ರೀತಿ ನಮ್ಮ ಜೆಡಿಎಸ್ ಮುಖಂಡರಾದಂತ ಶೇಖರಣ್ಣರವರು ಬಂದಿದ್ದಾರೆ. ಅವ್ರಿಗೂ ಕೂಡ ತಮ್ಮೆಲ್ಲರ ಜೋರ ಚಪ್ಪಾಳೆಗಳೊಂದಿಗೆ ಸ್ವಾಗತವನ್ನು ಕೋರಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ವಿ. ಈ ವೇದಿಕೆಗೆ ಆಗಮಿಸಿರ್ತಕ್ಕಂಥ ನಮ್ಮ ಜನಪ್ರಿಯ ಶಾಸಕರಾದಂತಹ ಜಿಟಿ ದೇವೇಗೌಡರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತಾಡಬೇಕು ಅಂತ ನಾವು ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ. ಶಾರದಾದೇವಿ ನಗರದಲ್ಲಿ 70ನೇ ವರ್ಷದ ಕನ್ನಡ ರಾಜ್ಯೋತ್ಸವವನ್ನು 28 ವರ್ಷಗಳಿಂದ ನಿರಂತರವಾಗಿ ಆಚರಣೆ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥ ನಮ್ಮ ಎಲ್ಲ ಕನ್ನಡ ಬಂಧು ಭಗಿನಿಯರೇ, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಶೇಖರ್ ಅವರೇ, ಕಿರಣ್ ಮಾದೇಗೌಡರವರೇ, ನಿರ್ಮಲಾ ಹರೀಶ್ ಅವರೇ, ನವೀನ್ ಅವರೇ, ಪುಟ್ಟಸ್ವಾಮಿ ಅವರೇ, ಕೃಷ್ಣ ಅವರೇ, ಕುಮಾರ್ ಅವರೇ, ನಮ್ಮ ಎಲ್ಲ ಮೇಡಮ್ ಹೆಸರು ವನಿತಾ ಅವರೇ, ಎಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗೌರವಾನ್ವಿತ ಆಹ್ವಾನಿತ ಗಣ್ಯರೇ,
ಎಲ್ಲ ಇಲ್ಲಿ ನಡೀತಕ್ಕಂಥ ಬಂಧು ಭಗಿನಿಯರೇ, ಮೌನರಾಗ ಆಟೋ ಚಾಲಕರ ಸಂಘದ ಅಧ್ಯಕ್ಷರು ಹಾಗೂ ಎಲ್ಲ ಪದಾಧಿಕಾರಿಗಳೇ, ತಮಗೆಲ್ಲರೂ ಕೂಡ ಸುಧಾಕರ್ ಅವರು ತಂಡಕ್ಕೆ ಅಭಿನಂದನೆಗಳು. ಆಟೋ ನಮ್ಮ ಸ್ಟ್ಯಾಂಡ್ ಅವರು ಕೇಳ್ಕೊಂಡಿದ್ದೀರಲ್ಲ, ಅದನ್ನು ಆಟೋ ನಿಲ್ಲಿಸಲಿಕ್ಕೆ ಆಟೋ ಸ್ಟ್ಯಾಂಡ್ ಮಾಡಿಸ್ಕೊಡ್ತೀನಿ, ಏನು ಯೋಚನೆ ಮಾಡಬೇಡಿ. ನೀವು ನನಗೆ ಬೋರಪ್ಪ ಯಾವಾಗ ಕರ್ಕೊಂಡು ಪ್ರಾರಂಭ ಮಾಡಿದ್ದು, ಕನ್ನಡ ರಾಜ್ಯೋತ್ಸವ ಬೋರಪ್ಪ ಇದ್ದ ಮಾಡ್ತಾ ಇದ್ದ, ಪಾಪ ಅವ್ನು ದೇವ್ರಂತ ಮನುಷ್ಯ. ಚಂದ್ರು, ವಿಜಯ್ ನೀವೆಲ್ಲ ಸೇರಿ ಮಾಡ್ತಾ ಇದ್ರಿ, ಎಲ್ರಿಗೂ ಅಭಿನಂದನೆಗಳು. ಚೆನ್ನಾಗಿ ಮಾಡಿ, ನಾನು ಏನು ಬೇಕು ಮಾಡಿಕೊಡ್ತೀನಿ. ಆ ಕಡೆ ಸರ್ಕಲ್ಲು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಇಲ್ಲಿ ದೇವಸ್ಥಾನ ಮಧ್ಯದಲ್ಲಿದೆ, ಆಟೋ ಸ್ಟ್ಯಾಂಡ್ ಕೂಡ ಮಾಡಿಕೊಡ್ತೀನಿ, ಆಗ್ಬೋದಾ ಅಂತ. ಧನ್ಯವಾದಗಳು ಅಪ್ಪಾಜಿ. ನಮ್ಮ ಕೋರಿಕೆ ನನಗೆ ಒಂದು ಗೀತೆಯನ್ನು ಕೇಳಿ ಇಷ್ಟೊತ್ತು ಕುದಿದಂತ ನಮ್ಮ ಜನಪ್ರಿಯ ಶಾಸಕರಾದಂತ ಜಿ.ಕೆ. ದೇವೇಗೌಡರಿಗೆ ತಮ್ಮೆಲ್ಲ ಜೋರಾದ ಚಪ್ಪಾಳೆಗಳೊಂದಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಹಾಗೆ ಇದೀಗ ನಮ್ಮ ಕಾರ್ಯಕ್ರಮಕ್ಕೆ ಮಂಜು ಅವರು ಬಂದಿದ್ದಾರೆ. ನಮ್ಮ ಈ ಕಾರ್ಯಕ್ರಮಕ್ಕೆ ತಮ್ಮ ಮನಪೂರ್ವಕವಾದ ಸಹಕಾರವನ್ನು ಕೊಟ್ಟಿರತಕ್ಕಂಥ ನಮ್ಮ ಮತ್ತೊಬ್ಬ ಗಣ್ಯರಿಗೆ ನಮ್ಮ ವೇದಿಕೆ ಮೇಲೆ ಆಗಮಿಸಿದ್ದಾರೆ. ಸಮಾಜ ಸೇವಕರು, ಮಾಜಿ ಬೋರ್ಡ್ ಅಧ್ಯಕ್ಷರು ಹಾಗೂ ಹಸಿರು ಕ್ರಾಂತಿ ಮೂಲಕ ಎಚ್.ಪಿ. ರಾಜು ಬಳಗದ ಸ್ನೇಹ ಬಳಗದ ವತಿಯಿಂದ ಲಕ್ಷಾಂತರ ಗಿಡಗಳನ್ನ ಪ್ರತಿ ವರ್ಷ ಕೊಡ್ತಾ ಇರತಕ್ಕಂಥ ನಮ್ಮ ಎಚ್.ಪಿ. ರಾಜುರವರು ಈ ವೇದಿಕೆ ಮೇಲೆ ಆಗಮಿಸ್ತಾರೆ. ದಯವಿಟ್ಟು ತಮ್ಮೆಲ್ಲರೂ ಜೋರಾದ ಚಪ್ಪಾಳೆಗಳೊಂದಿಗೆ ಅವರಿಗೆ ವೇದಿಕೆಗೆ ಸ್ವಾಗತವನ್ನು ಕೋರಬೇಕು ಅಂತ ನಾವು ಇನ್ನೊಂದು ಕೇಳ್ಕೊತಾ ಇದ್ದೀವಿ. ಅವರಿಗೆ ನಮ್ಮ ಸಂಘದ ಸದಸ್ಯರ ವತಿಯಿಂದ ಮಲಾರ್ಪಣೆ. ದಯವಿಟ್ಟು ತಮ್ಮೆಲ್ಲರ ಜೋರಾದ ಒಂದು ಚಪ್ಪಾಳೆಗಳೊಂದಿಗೆ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಅವರ ಒಂದು ಸಹಕಾರ, ಪ್ರೀತಿ, ವಿಶ್ವಾಸ ಹೀಗೆ ನಮ್ಮ ಮೇಲಿರಲಿ. ಹಾಗೆ ಒಂದು ಕನ್ನಡ ಕಾರ್ಯಕ್ರಮಗಳಿಗೆ ಅವರ ಒಂದು ಈ ಸಹಕಾರ ಸೇವೆ ಹೀಗೆ ಮುಂದುವರಿತಾ ಇರಲಿ ಅಂತ ನಾವು ಈ ಮೂಲಕ ಕೇಳ್ಕೊಳ್ತಾ ಇದ್ವಿ. ಜೋರಾದ ಒಂದು ಚಪ್ಪಾಳೆ ಅವರಿಗೆ. ಯಾಕಂದ್ರೆ ಪರಿಸರಕ್ಕಾಗಿ ಅವರು ಪ್ರತಿ ವರ್ಷ ಒಂದು ಹಸಿರು ಕ್ರಾಂತಿ ಅಂತ ಮಾಡಿ ಎಚ್.ವಿ. ರಾಜು ಸ್ನೇಹ ಬಳಗ ವತಿಯಿಂದ ಲಕ್ಷಾಂತರ ಗಿಡಗಳನ್ನ ಅವರು ನೀಡ್ತಾ ಇದ್ದಾರೆ. ಅದಕ್ಕಾಗಿ ತಮ್ಮೆಲ್ಲರ ಕಡೆಯಿಂದ ಒಂದು ಜೋರಾದ ಚಪ್ಪಾಳೆಯನ್ನು ಅವರಿಗೆ ನೀಡಬೇಕು ಅಂತ ನಾವು ಇದನ್ನು ಕೇಳ್ಕೊಳ್ತಾ ಇದ್ವಿ. ಹಾಗೆ ಈ ಒಂದು ಕಾರ್ಯಕ್ರಮ ಮತ್ತು ಶಾರದಾದೇವಿ ನಗರದ ಈ ಒಂದು ಪ್ರಮುಖವಾದಂತಹ ವೃತ್ತದಲ್ಲಿ 28ನೇ ವರ್ಷದ ಕನ್ನಡ ರಾಜ್ಯೋತ್ಸವವನ್ನ ಬಹಳ ಅರ್ಥಪೂರ್ಣವಾಗಿ ಹಮ್ಮಿಕೊಂಡು ಈ ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂಥ ವೇದಿಕೆ ಮೇಲೆ ಇರ್ತಕ್ಕಂಥ ಹಿರಿಯ ಮಿತ್ರರು, ಮುಖಂಡರು ಆದಂಥ ಶೇಖರ್ ಅವರೇ, ವಿಜಯ್ ಅವರೇ, ಚಂದ್ರು ಅವರೇ, ಕೃಷ್ಣ ಅವರೇ, ನಾಗಣ್ಣ ಅವರೇ, ನನ್ನೆಲ್ಲ ಆಟೋ ಚಾಲಕ ಬಂಧುಗಳೇ, ನಮಗೆ ಇತ್ತೀಚಿನ ವರ್ಷಗಳಲ್ಲಿ ನಗರ ಪ್ರದೇಶದಲ್ಲಿ ಕನ್ನಡ ಅಂತ ಹೆಚ್ಚು ಒತ್ತು ಕೊಟ್ಟು ಹೃದಯದಿಂದ ಕನ್ನಡ ಜೊತೆ ನಿಂತಿರ್ತಕ್ಕಂಥ ಪ್ರಮುಖರಲ್ಲಿ ಆಟೋ ಚಾಲಕರು ಮೊದಲಿಗರು ಅಂತ ಹೇಳಿದ್ರೆ ಅತಿಶಯೋಕ್ತಿ ಅಲ್ಲ. ಕನ್ನಡವನ್ನ ಉಳಿಸ್ಲಿಕ್ಕೆ ಹೋರಾಟ ಮಾಡ್ತಿರೋರಲ್ಲಿ ಕಾರ್ಮಿಕರು, ದುಡಿಯುವ ವರ್ಗ, ಬಡವರು ಇವರು ಮುಂಚೂಣಿ. ನಗರ ಪ್ರದೇಶಗಳಲ್ಲಿ ಈ ರೀತಿ ಯಾವ ಹಳ್ಳಿಗಳು ಇದ್ದು ಹಳ್ಳಿಗಳ ಜೊತೆ ಬಡಾವಣೆ ಬೆಳೆಯುತ್ತೋ ಅಲ್ಲಿ ಕನ್ನಡದ ಮಹತ್ವ ದೊಡ್ಡ ಮಟ್ಟಕ್ಕಿದೆ. ಅಲ್ಲೇ ನಿಜವಾದ ಕನ್ನಡವನ್ನು ಉಳಿಸಿರ್ತಕ್ಕಂಥವ್ರು. ಇವತ್ತು ಬದುಕಿಗಾಗಿ ಎಲ್ಲಿಂದ ಬರ್ತಾರೆ, ದೇಶದಲ್ಲಿ ಎಲ್ಲ ಕಡೆ ಎಲ್ಲರೂ ಹೋಗುವ ಅವಕಾಶ ಇದೆ, ಅದೆಲ್ಲ ಒಂದು ಭಾಗ. ಆ ಬಂದಿರೋ ಕನ್ನಡ ಕಲ್ತಿಲ್ಲ ಅನ್ನೋದು ನಮ್ಗೆ ತುಂಬಾ ಏನು ದುಃಖ ಇಲ್ಲ, ಕಲಿಬೇಕು ಅಂತ ಆಗ್ರಹ ಇದೆ. ಆದ್ರೆ ನಮ್ಮವ್ರು ಕನ್ನಡ ಬಿಟ್ಬಿಡ್ತಿದ್ದಾರಲ್ಲ ಅನ್ನೋ ದುಃಖ ಇದೆ. ಇವತ್ತು ನಾನು ಶಾಲೆ ಪ್ರಾರಂಭ ಮಾಡಿದಾಗ ನಮ್ದು ಇಂಗ್ಲಿಷ್ ಮೀಡಿಯಂ ಸ್ಕೂಲ್. ನನಗೆ ಕೇಳ್ತಾ ಇದ್ರು ತುಂಬಾ ಜನ, ಕನ್ನಡದ ಬಗ್ಗೆ ಬಹಳ ಸೊಗಸಾಗಿ ಮಾತಾಡ್ತೀರಿ, ಇಂಗ್ಲಿಷ್ ಮೀಡಿಯಂ ಶಾಲೆ ಮಾಡಿದ್ದೀರಿ ಅಂತ. ಯಾಕೆಂದ್ರೆ ಅವಲೋಕನ ಮಾಡ್ಕೊಂಡಾಗಲೇ ಸತ್ಯಾಂಶಗಳು ಬರ್ತವೆ ಅನ್ನೋ ದೃಷ್ಟಿಯಲ್ಲಿ ನಾವು ಮಾತಾಡ್ತಾ ಇದ್ವು. ಆದ್ರೆ ನಾನು ಹೇಳ್ತಾ ಇದ್ದೆ,
ನಾನು ಶಾಲೆ ತೆರೆದ ಕಾರಣಕ್ಕಾಗಿ ಕನ್ನಡವನ್ನ ಕಡ್ಡಾಯವಾಗಿ ಕಲಿಸುವಂತ ಲ್ಯಾಂಗ್ವೇಜ್ ಆಗಿ ನಮ್ಮ ಜೊತೆಗೆ ಇಟ್ಕೊಂಡಿದೀವಿ. ಬೇರೆ ಕಡೆ ಸಂಸ್ಕೃತೋ ಹಿಂದಿನೋ ಇನ್ನೊಂದು ಪ್ರಾಮುಖ್ಯತೆ ಕೊಟ್ಬಿಟ್ಟು ಕನ್ನಡ ಅಕ್ಷರ ವರ್ಣಮಾಲೆಗಳನ್ನ ಬರೆಯ ಸಾಧ್ಯ ಇಲ್ಲದ ದಿಕ್ಕಿನಲ್ಲಿ ಕೊಂಡೊಯ್ದುಬಿಟ್ಟಿದ್ದಾರೆ ಇವತ್ತು. ಅದರಿಂದ ಆಚೆಗೆ ಕನ್ನಡವನ್ನ ಇವತ್ತಿನ ಅಗತ್ಯತೆ ಒಂದ್ ಕಡೆಗೆ, ಆದ್ರೆ ಅಗತ್ಯದ ಹೆಸರಿನಲ್ಲಿ ಆ ಭಾಷೆಯ ಮರೆವು ಅದು ಅಳುವಿಗೆ ಹೊರಟೋಗುತ್ತೇನೋ ಅಂತ ವಾತಾವರಣಕ್ಕೆ ಹೋದ್ರೆ ಅನ್ಸೋ ರೀತಿಯಲ್ಲಿ ತಗೊಂಡು ಹೋಗುವಂತ ನಡುವೆ ಸರ್ಕಾರಿ ಶಾಲೆಗಳಲ್ಲಿ ಓದಂತ ನಮ್ಮ ಯಾರು ಯುವ ಮಿತ್ರರು ಇವತ್ತಿದ್ದಾರೋ, ಇವತ್ತು ಇವರ ಒತ್ತಾಸೆಯ ಕಾರಣಕ್ಕಾಗಿ, ಇವರ ಪ್ರೋತ್ಸಾಹದ ಕಾರಣಕ್ಕಾಗಿ ದುಡಿಯುವ ವರ್ಗದ ಬೆವರಿನ ಹಣ ಈ ಕಾರ್ಯಕ್ರಮದ ರೂಪದಲ್ಲಿ, ಕನ್ನಡದ ರೂಪದಲ್ಲಿ ನಮ್ಮ ವೇದಿಕೆ ಮುಖಾಂತರ ಎಲ್ಲರಿಗೂ ಮನೋರಂಜಿಸ್ತಾ ಇರ್ತಕ್ಕಂಥ ಸನ್ನಿವೇಶದಲ್ಲಿ ಎಲ್ಲರಿಗೂ ವಿಶೇಷ ಅಭಿನಂದನೆಗಳನ್ನ ಸಲ್ಲಿಸ್ತಾ, ಯಾವಾಗಲೂ ನಾವು ಒಂದು ಮಾತನ್ನ ಹೇಳ್ತೀನಿ, ಆಟೋ ಚಾಲಕರು ಇರ್ಬೋದು, ಕಾರ್ಮಿಕರು ಇರ್ಬೋದು, ಬೇರೆ ಎಲ್ಲರಿಗೂ ಇರ್ಬೋದು, ನೀವು ಸ್ವಾಭಿಮಾನದಿಂದ ಬದುಕ್ತಾ ಇರ್ತಕ್ಕಂಥವ್ರು. ನೀವು ನಿಮ್ಮ ಬಗ್ಗೆ ಮೊದಲು ಹೆಮ್ಮೆ ಇಟ್ಕೋಬೇಕು. ಯಾರೋ ದುಡ್ಡು ಬುಡ್ಡು ಹಾಕೊಂಡು 5 ಲಕ್ಷ ಸಂಬಳ ತಗೊಂಡ್ರೆ ಅವ್ರ ಮನೆಗೆ ತಗೊಂಡು ಹೋಗ್ತಾರೆ, ನಿಮ್ಮ ಮನೆಗಲ್ಲ, ಕನ್ನಡ ನಾಡಿಗಲ್ಲ. ನೀವು ಬದುಕ್ತಾ ಇರತಕ್ಕಂಥದ್ದು ನಿಮ್ಮ ಕಾರಣಕ್ಕಾಗಿ, ಕನ್ನಡದ ಉಸಿರನ್ನ ಸದಾ ಸ್ಪಷ್ಟವಾಗಿ ಇಟ್ಕೊಂಡಿರ್ತಕ್ಕಂಥವ್ರು ನೀವು. ನಿಮ್ಮ ಕಾರಣಕ್ಕಾಗಿ ನಾಡಿನ ಈ ಭಾಷೆಯ ಅಸ್ಮಿತೆ ಮತ್ತು ಅಸ್ತಿತ್ವ ತಮಿಳ್ನಾಡಿದೆ. ನೀವು ಯಾವ ಭಾಷೆಯಲ್ಲಿ ಮಾತಾಡೋರು ತಮಿಳೇ ಉತ್ತರ ಕೊಡ್ತಾರೆ. ತುಂಬಾ ಮೇಯ್ತಿದೆ ಅಂದ್ರೆ ವ್ಯಾಪಾರ ಬೇಕಾದ್ರೂ ಬಿಡ್ತಾರೆ ಅವರು. ಅದು ಭಾಷೆಯ ದುರಾಭಿಮಾನ ಅಲ್ಲ, ಅವರ ಅಸ್ತಿತ್ವದ ಸ್ವಾಭಿಮಾನ ಅದು. ನಾವು ಸ್ವಾಭಿಮಾನ ಬಿಟ್ಕೊಟ್ರೆ ಬೇರೆಯವರು ಪರಕೀಯರ ದೌರ್ಜನ್ಯ ಜಾಸ್ತಿ ಆಗುತ್ತೆ. ಆ ದೌರ್ಜನ್ಯದಿಂದ ಆಚೆ ಕೊಂಡೊಯ್ಬೇಕು ಅಂತ ಅನ್ನೋದಾದ್ರೆ ನನ್ನೆಲ್ಲ ಈ ಮಿತ್ರರು ಏನು ಈ ರಾಜ್ಯೋತ್ಸವ ಮಾಸ ಇದು ಕೊನೆ ದಿವಸ ಅಂತ ಮಾಡ್ತಿಲ್ಲ, 28 ವರ್ಷ ಮಾಡಬೇಕು ಅಂತಂದ್ರೆ ಹುಡುಗಾಟದ ವಿಚಾರ ಅಲ್ಲ. ನನಗೆ ನನ್ನ ಭಾಷೆಯ ವಿಚಾರವನ್ನ ಸದಾಕಾಲ ನನಗೆ ಈಗ ಅಯ್ಯಪ್ಪ ಸ್ವಾಮಿ ಮಾಲೆ ಕಾಲ ತುಂಬಾ ಜನ 30 ವರ್ಷ 35 ವರ್ಷ ಇಷ್ಟೆಲ್ಲ ಹೋಗಿರೋರು ಇದೆ ಅಂದ್ರೆ ಒಳಗಿನ ಧಾರ್ಮಿಕ ಶ್ರದ್ಧೆ ಇರೋ ಕಾರಣಕ್ಕೆ ಅವ್ರು 35 ವರ್ಷ ಹೋಗಕ್ ಸಾಧ್ಯ ಆಗುತ್ತೆ. ಇನ್ನು ಸಾವಿರಾರು ಜನ ಶಬರಿಮಲೆಗೆ ಹೋಗಿರಲ್ಲ, ಯಾಕೆಂದ್ರೆ ಅಯ್ಯೋ ತುಂಬಾ ಮಡಿಯಪ್ಪ ಹಂಗೆಲ್ಲ ಬೆಳಗ್ಗೆ ಎದ್ದು ಮಾಡಬೇಕು ಅಂತ ಮಾಡಕ್ಕೆ ಆಗದಿದ್ರು ಬಿಟ್ಟಿರೋದು ತುಂಬಾ ಜನ ಇದ್ದಾರೆ. ಆ ರೀತಿ ನಾವು ಮೈಸೂರಿನಲ್ಲಿ 15-20 ಲಕ್ಷ ಜನ ಇರ್ಬೋದು, ಆದ್ರೆ ಈ ಕನ್ನಡ ಕಾರ್ಯಕ್ರಮಗಳನ್ನ ಮಾಡುವಂತವರು ಈ ತರ ಸ್ನೇಹಿತರುಗಳು ಮಾತ್ರ. ಒಂದು 100 ತಂಡಗಳನ್ನ ನಾವು ನೋಡಕ್ ಸಾಧ್ಯನೇ ಹೊರತು ಬೇರೆಯವರು ಎಲ್ಲರೂ ಅಲ್ಲ. ಇವರು ನಾಡು ನುಡಿ ಭಾಷೆ ವಿಚಾರದಲ್ಲಿ ಯಾವತ್ತು ಬಂದಾಗಲೂ ಕೂಡ ಏನಾದ್ರೂ ಕನ್ನಡ ಭಾಷೆ, ಈ ನಾಡು ನುಡಿಯ ಬಗ್ಗೆ ಪ್ರೀತಿ ಇಟ್ಟಿರ್ತಕ್ಕಂಥ ಈ ಕಾರ್ಮಿಕ ವರ್ಗ, ಈ ಆಟೋ ವರ್ಗ, ಈ ಚಾಲಕ ವರ್ಗ, ಈ ಕ್ಲಸ್ಟರ್ ಅಂದ್ರೆ ಕುಂಬಾರಕೊಪ್ಪಲು, ಕನ್ನೇಗೌಡನ ಕೊಪ್ಪಲು, ಕನಕಗಿರಿ, ಈ ತರದಲ್ಲಿ ಯಾರಿದ್ದಾರೆ ಅಶೋಕಪುರಂ, ಇವರೇ ಇಟ್ಕೊಂಡಿರ್ತಕ್ಕಂಥ. ನಮಗೆ ನಮ್ಮ ಹುಡುಗರು ನೋಡಿದಾಗ ಅವ್ನಿಗೆ ಏನು ಓದ್ದ ಅನ್ನೋದು ಇಂಪಾರ್ಟೆಂಟ್ ಅಲ್ಲ.